ನಾವು ಯಾವ ಊರಿಗೆ ರಾಜರಾಗುವುದು ಬೇಡ. ನಮ್ಮ ಕುಟುಂಬದಲ್ಲಿ, ನಮ್ಮ ಗ್ರಾಮದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಸೇವೆಯಲ್ಲಿ ಒಬ್ಬ ರಾಜ ರೋಷ ಉಳ್ಳವರಾಗಿ ನಾವು ಬದುಕಬೇಕು, ಒಳ್ಳೆಯವರಾಗಿ ನಾವು ಕಾಣಬೇಕಂದ್ರೆ ಈ ದಿನ ನಮ್ಮ ಕುಟುಂಬದಲ್ಲಿ ಯಾವ ರೀತಿಯಾಗಿ ಯಜಮಾನನಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ದೇವರ ಆತ್ಮನು ಹೊರಗಡೆ ತರಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ಏನಿರಬೇಕು? ಯೇಸು ಇರಬೇಕು. ಯೇಸು ಬಂದಾದ್ಮೇಲೆ ಏನಿರಬೇಕು? ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನಿಗೆ ಸ್ಥಳವನ್ನು ಕೊಡಬೇಕು. ಪವಿತ್ರಾತ್ಮ ಇಲ್ಲ ಅಂದರೆ ನಾವು ಮಾಡುವಂಥದ್ದೆಲ್ಲ ವೇಸ್ಟ್, ವ್ಯರ್ಥ. 24 ತಾಸು ಪ್ರಾರ್ಥನೆ ಮಾಡಿದ್ರು ವೇಸ್ಟು, 21 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ರು ವೇಸ್ಟು, ಇನ್ನು 101 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ರು ಕೂಡ ವೇಸ್ಟ್. ಯಾರಿರಬೇಕು? ಪವಿತ್ರ ಆತ್ಮ ಇರುವುದಾದರೆ ನೀನು ಎಲ್ಲಿ ಮೊಣಕಾಲಾಗ್ತೀಯೋ ಅಲ್ಲಿ ದೇವರ ಆತ್ಮನು ನಿನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಶದ್ರಕ್, ಮೇಷಕ್, ಅಬೇದ್ನಗೋರು ಅವರ ಜೀವಿತದಲ್ಲಿ ದೇವರಿಗೂ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ, ದೇವರ ಜೊತೆಯಲ್ಲಿ ಅವರು ಮಾತಾಡಿದ್ದಕ್ಕಾಗಿ, ಅವರ ಜೊತೆಯಲ್ಲಿ ದೇವರು ಮಾತಾಡಿದ್ದಕ್ಕಾಗಿ ಅವರು ಏನೇ ಸಮಸ್ಯೆ ಬಂದರೂ ಅವರು ದೇವರ ಆತ್ಮನು ಕಳೆದುಕೊಳ್ಳದೆ ದೇವರ ಆತ್ಮನನ್ನು ಹೊಂದಿಕೊಂಡು ನಡೆದಿದ್ದಕ್ಕಾಗಿ ದೇವರ ಆತ್ಮನು ಅವರ ಜೀವಿತದಲ್ಲಿ ದೊಡ್ಡ ಆಪತ್ತಿನಿಂದ ಹೊರಗಡೆ ತರಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಸೇಫನ ಮಾತು ದೇವರ ಮಾತು ಕೂಡ ಒಂದೇ ಆಗಿತ್ತು. ಒಂದೇನಾ ಬೇರೆನಾ? ಯಾವ ದೇವರು? ದೇವರು ಅಂದರೆ 101 ದೇವರು ಇದ್ದಾರೆ. ಎಲ್ಲ ದೇವರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಯೇಸು ಕ್ರಿಸ್ತನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಯೋಸೇಫನ ಮಾತು ದೇವರ ಮಾತು ಒಂದೇ ಆಗಿದ್ದದಕ್ಕಾಗಿ ತನ್ನ ಕುಟುಂಬದಲ್ಲಿರುವಂಥ ಎಲ್ಲ ಅಣ್ಣ ತಮ್ಮಂದಿರು ಯೋಸೇಫನನ್ನು ಏನು ಮಾಡಿದರು? ಹಣಕ್ಕೆ ಮಾರಿಬಿಟ್ರು. ದುಡ್ಡಿಗೋಸ್ಕರ ತಮ್ಮನನ್ನೇ ಮಾರಿದ್ರು. ಈಗಿನ ಕಾಲಗಳಲ್ಲಿ ಕೂಡ ದುಡ್ಡಿಗೋಸ್ಕರ ಮಕ್ಕಳು ಮಾರುವಂಥ ಜನರಿದ್ದಾರೆ. ದುಡ್ಡಿಗೋಸ್ಕರ ನಮ್ಮ ಶರೀರಗಳನ್ನು ಮಾರಿಕೊಳ್ಳುವಂಥ ಸ್ತ್ರೀಯರಿದ್ದಾರೆ, ಪುರುಷರಿದ್ದಾರೆ. ಇನ್ನೂ ಅನೇಕ ವಿಷಯಗಳಲ್ಲಿ ನೋಡುವುದಾದರೆ ಹಣಕ್ಕಾಗಿ ಎಷ್ಟೋ ಪ್ರಯಾಸ ಪಡುವಂಥ ವ್ಯಕ್ತಿಗಳನ್ನು ನೋಡ್ತಾ ಇದ್ದಾವೆ. ಆದರೆ ದೇವರ ವಾಕ್ಯದಲ್ಲಿ ಇದೆ, ಹೇಳ್ತಾ ಇದೆ, ಶರೀರಕ್ಕೋಸ್ಕರ ಆಗಲಿ ಹಣಕ್ಕೋಸ್ಕರ ಆಗಲಿ ಮಾನವೀಯತೆ ಇಲ್ಲದೆ ನಾವು ನಡೆಯುವವರಾಗಿರುವುದಾದರೆ ಎಚ್ಚರವಾಗಿದ್ದುಕೊಂಡು, ಯೋಸೇಫನಿಗೆ ಬಂದಂಥ ಕಷ್ಟಗಳು ನಮಗೇನು ಬಂದಿಲ್ಲ, ಯೋಸೇಫನಿಗೆ ಬಂದಂಥ ಒಂದು ಅಗ್ನಿ ಪರೀಕ್ಷೆ ನಮಗೇನು ಬಂದಿಲ್ಲ. ಆತನ ಎಂಥ ಮಹಾ ಅಗ್ನಿ ಪರೀಕ್ಷೆ ಬಂದರೂ ಕೂಡ ಯೋಸೇಫನ್ ಏನು ಮಾಡಿದ? ಎಲ್ಲವಕ್ಕೂ ಸಹಿಸಿಕೊಂಡು ತಾಳ್ಮೆಯಿಂದ ದೇವರ ಮಾತಿಗಾಗಿ ಕಾದಾಗ ಆತನ ಸ್ಥಿತಿಯನ್ನು ಬದಲಾಯಿಸಿ ಆತನು ಒಂದು ಗ್ರಾಮಕ್ಕೆ ದೊಡ್ಡ ರಾಜನನ್ನಾಗಿ ದೇವರು ಆಶೀರ್ವಾದ ಮಾಡಿದ. ಹಲ್ಲೆಲೂಯಾ, ಹಾಲೆಲೂಯಾ. ನಾವು ಯಾವ ಊರಿಗೆ ರಾಜರಾಗುವುದು ಬೇಡ. ನಮ್ಮ ಕುಟುಂಬದಲ್ಲಿ, ನಮ್ಮ ಗ್ರಾಮದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಸೇವೆಯಲ್ಲಿ ಒಬ್ಬ ರಾಜ ರೋಷ ಉಳ್ಳವರಾಗಿ ನಾವು ಬದುಕಬೇಕು, ಒಳ್ಳೆಯವರಾಗಿ ನಾವು ಕಾಣಬೇಕಂದ್ರೆ ಈ ದಿನ ನಮ್ಮ ಕುಟುಂಬದಲ್ಲಿ ಯಾವ ರೀತಿಯಾಗಿ ಯಜಮಾನನಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಹಾಗೆಯೇ ನಿನ್ನ ಹೃದಯವೆಂಬ ಕುಟುಂಬದಲ್ಲಿ ಪವಿತ್ರಾತ್ಮನನ್ನು ನೀನು ಕರೆದುಕೊಳ್ಳುವುದಾದರೆ, ಪವಿತ್ರಾತ್ಮನನ್ನು ನೀನು ಹೊಂದಿಕೊಂಡು ನಡೆಯುವುದಾದರೆ, ಪವಿತ್ರಾತ್ಮನನ್ನು ನೀನು ಅನುಸರಿಸಿ ನಡೆಯುವುದಾದರೆ ದೇವರ ಮಾತು, ನಿನ್ನ ಮಾತು ಎಲ್ಲಿ ಒಂದಾಗಿರುತ್ತೋ ಅಲ್ಲಿ ಯೋಸೇಫನಿಗೆ ಬಂದಂಥ ರಾಜ್ಯಾಧಿಕಾರವನ್ನು ದೇವರು ನಮ್ಮ ಕುಟುಂಬದಲ್ಲಿ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಮೇಲೆ ನಾವು ದೊರೆತನ ಮಾಡುವುದು ಬೇಡ, ಯಾರ ಮೇಲೆ ಆಳ್ವಿಕೆ ಮಾಡುವುದು ಬೇಡ. ಆ ಸೈತಾನನ ಮೇಲೆ ಪ್ರಾರ್ಥನೆ ಎಂಬ ಆಯುಧದಿಂದ ಆ ಸೈತಾನನ ಶಕ್ತಿಗಳನ್ನು ಮುರಿದೋಗಬೇಕಂದ್ರೆ ಪವಿತ್ರಾತ್ಮನ ಶಕ್ತಿಯನ್ನು ನಾವು ಹೊಂದಿಕೊಳ್ಳಬೇಕು, ಪವಿತ್ರಾತ್ಮನನ್ನು ನಾವು ಸನ್ಮಾನಿಸಬೇಕು, ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಬೇಕು. ಪವಿತ್ರಾತ್ಮನಿಗೆ ನಾವು ಅಂಟಿಕೊಂಡು ನಡೆಯುವಾಗ ಆ ಪವಿತ್ರಾತ್ಮನು ನಾವು ಮಾಡುವಂಥ
ಸರಿ ತಪ್ಪುಗಳನ್ನು ಸರಿಪಡಿಸಿ ಅನುಕೂಲದಲ್ಲಿಯೂ ಅನಾನುಕೂಲದಲ್ಲಿಯೂ ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ವಾಸ ಮಾಡುವುದಾದರೆ ಆತನು ಪ್ರತಿದಿನ ನಮ್ಮನ್ನು ಪೋಷಿಸಲಿಕ್ಕೆ ಶಕ್ತನಾಗಿದ್ದಾನೆ, ಕಾಯಲಿಕ್ಕೆ ಶಕ್ತನಾಗಿದ್ದಾನೆ, ಕೇಡಿನಿಂದ ತಪ್ಪಿಸಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ಎಂಥ ಭಯಂಕರವಾದಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಎಲ್ಲ ಸ್ಥಿತಿಗಳನ್ನು ಬದಲಾಯಿಸಿ ಹೊರಗಡೆ ತರಲಿಕ್ಕೆ ಪವಿತ್ರಾತ್ಮನು ಮಾತ್ರನೇ ಸಾಧ್ಯ. ಹಲ್ಲೆಲೂಯಾ. ನೀನು ಅಂದುಕೊಳ್ತೀಯ ನಮ್ಮಪ್ಪ ಅಮ್ಮ ಇದ್ದಾರೆ, ನಮ್ಮ ಯಜಮಾನ್ರಿದ್ದಾರೆ, ನಮಗೆ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ, ಯಾರು ಯಾವಾಗ ಶಾಶ್ವತವಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೇಹ ನಮ್ಮನ್ನು ಯಾವಾಗ, ಈ ದೇಹದಿಂದ ಉಸಿರು ಯಾವಾಗ ನಮ್ಮನ್ನು ಬಿಟ್ಟೋಗುತ್ತೋ ಗೊತ್ತಿಲ್ಲ. ಆದರೆ ಬಿಟ್ಟೋಗುವುದಕ್ಕಿಂತ ಮುಂಚೆ ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮನನ್ನು ಕರಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯರನ್ನು ಕರೆದ್ರೆ ಏನು ಮಾಡ್ತಾರೆ? ಅವರ ಸ್ವಭಾವವನ್ನು ತೋರಿಸಿ ಅವರ ಒಂದು ಭಾವನೆಗಳನ್ನು ತೋರಿಸಿ ನಮಗೆ ವಿರೋಧವಾಗಿ ನಡೆದುಕೊಂಡು ಅವರು ನಮ್ಮಿಂದ ದೂರವಾಗಬಹುದು. ಆದರೆ ಪವಿತ್ರ ಆತ್ಮನು ವಿರೋಧವಾಗಿರುವಂಥ ಕಾರ್ಯಗಳನ್ನು ದ್ವೇಷಿಸಿ ಆತ್ಮನಿಂದ ತುಂಬಿಸುವಂಥ ವ್ಯಕ್ತಿಗಳನ್ನು, ಶಕ್ತಿಯನ್ನು, ಆಶೀರ್ವಾದವನ್ನು ಈ ಹೃದಯದಲ್ಲಿ ಪವಿತ್ರ ಆತ್ಮನನ್ನು ನಾವು ಕರೆಯುವುದಾದರೆ ಆತನು ಎಲ್ಲವನ್ನ ಸಹಾಯ ಮಾಡುವಂಥ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಒಂದು ಹಾಡನ್ನು ನಾವು ಹಾಡ್ತೇವೆ ಈ ರೀತಿಯಾಗಿ: ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಪರಿಶುದ್ಧಾತ್ಮನೇ, ಪಾವನಾತ್ಮನೇ, ಚಲಿಸುವ ಆತ್ಮನೇ, ನನ್ನ ಮೇಲಿಳಿದು ಬಾ, ನನ್ನ ಮೇಲಿಳಿದು ಬಾ. ಎಲ್ಲರೂ ಶಬ್ದವಾಗಿ: ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ. ಹಲ್ಲೆಲೂಯಾ. ಪವಿತ್ರಾತ್ಮನನ್ನು ನಾವು ಸ್ವೀಕರಿಸುವುದಾದರೆ, ಪವಿತ್ರಾತ್ಮನನ್ನು ನಾವು ಕರೆಯುವುದಾದರೆ ನಮ್ಮ ಮಾತು ದೇವರ ಮಾತು ಒಂದೇ ಆಗಿ ನಮ್ಮನ್ನು ನಡೆಸುವಂಥ ವ್ಯಕ್ತಿ ಪವಿತ್ರಾತ್ಮನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಬಸ್ಸನ್ನು ನೇರವಾಗಿ ಉತ್ತಮವಾದ ಸ್ಥಳಕ್ಕೆ, ನಾವು ಅಂದುಕೊಂಡಿರುವಂಥ ಸ್ಥಳಕ್ಕೆ ಹೋಗಿ ಸೇರಬೇಕಂದ್ರೆ ಡ್ರೈವರ್ ಹೇಗಿರಬೇಕು? ಒಳ್ಳೆ ಡ್ರೈವರ್ ಆಗಿರಬೇಕು. ಈ ದಿನ ನಾವು ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದಂಥ ನಾವು ಪವಿತ್ರಾತ್ಮನನ್ನು ನಾವು ಅನುಸರಿಸಿ ನಡೆಯುವುದಾದರೆ ನನ್ನ ಮಾತು ದೇವರ ಮಾತು ಒಂದೇ ಆಗಿರುತ್ತೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಹೆಚ್ಚಿನ ಸಮಯ ಯಾರ ಬಳಿಯಲ್ಲಿ ಕೂಡ ಕಳೆಯುವುದಿಲ್ಲ. ಪವಿತ್ರಾತ್ಮನು ನನ್ನ ಬಳಿಯಲ್ಲಿರುವುದಾದರೆ ಹೆಚ್ಚಿನ ಸಮಯ ಪ್ರಾರ್ಥನೆಯಲ್ಲೇ ನಾವು ಕಳೆಯುವವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈಗಿನ ಕಾಲದಲ್ಲಿ ನೋಡ್ತೇವೆ, ಎಲ್ಲ ಮಾಡರ್ನ್, ಎಲ್ಲ ಫ್ಯಾಷನ್, ಎಲ್ಲ ಹೊಸದಾಗಿನೇ ಎಲ್ಲ ರೂಲ್ಸ್ ನೋಡ್ರಿ. ಏನೇ ಒಂದು ಮೊಬೈಲ್ಗಳು ನೋಡ್ರಿ, ಫಿಲಿಮ್ಗಳು ನೋಡ್ರಿ, ಬಟ್ಟೆಗಳು ನೋಡ್ರಿ, ಯಾವುದೇ ಒಂದು ನೋಡೋಕ್ಕೆ ಹೋದ್ರೂ ಕೂಡ ನಾವೇನು ಮಾಡ್ತೇವೆ? ಹೊಸ ಡಿಸೈನ್ನೇ ತೆಗಿಬೇಕು. ನಾವೇನು ಮಾಡ್ತೇವೆ? ಹಳೆ ಫ್ಯಾಷನು ಬೇಡ. ಅದು ಹಳೇದು ಚೆನ್ನಾಗಿದ್ರೂ ಕೂಡ ನಾವೇನು ಮಾಡ್ತೇವೆ? ಬೇಡ. ಅವ್ರು ಇಂಥ ತಂದಿದ್ರೆ ನಾವು ಇಂಥದ್ದೇ ತರಬೇಕು. ನಾವೆಲ್ಲದರಲ್ಲೂ ಹೊಸದಾಗಿರ್ಬೇಕಂತ ಆಲೋಚನೆ ಮಾಡ್ತವೆ. ಆದರೆ ಕ್ರೈಸ್ತರ ಹೃದಯದಲ್ಲಿ ಪವಿತ್ರಾತ್ಮ ಬಂದ ಮೇಲೆ ಹೆಚ್ಚಿನ ಸಮಯ ದೇವರ ಜೊತೆಯಲ್ಲಿ ಕಳೆಯಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಚ್ಚಿನ ಸಮಯ ನಾವು
ಫೋನ್ ಬಳಿಯಲ್ಲಿ ಕಳಿತೇವೆ, ಬೇರೆ ಪಕ್ಕದ ಮನೆಯವರ ಜೊತೆಯಲ್ಲಿ ಕಳಿತೇವೆ, ಬೇರೆ ಇನ್ನೂ ಯಾರ್ಯಾರ ಜೊತೆಯಲ್ಲೇ ನಾವು ಸಮಯವನ್ನು ವ್ಯರ್ಥ ಮಾಡ್ತೇವೆ. ಆದರೆ ಪವಿತ್ರ ಆತ್ಮ ಇರುವುದಾದರೆ ಯಾರ ಬಳಿಯಲ್ಲಿ ನಾವು ಅವಕಾಶ ಕೊಡದೆ, ಯಾರಿಗೂ ಸಮಯವನ್ನು ಹೆಚ್ಚಿಗೆ ಕೊಡದೆ, ನಾವು ನಮ್ಮ ದೇವರ ಸಂಗಡ ಕೂತ್ಕೊಂಡು ನಾವು ಮಾತನಾಡುವುದಾದರೆ, ನಮ್ಮಿಬ್ಬರ ಮಾತು ಒಂದೇ ಆಗಿರುವುದಾದರೆ, ಯೇಸುವಿಗೆ ಹೆಚ್ಚಿನ ಸಮಯವನ್ನು ಕೊಟ್ಟು ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ತೇವೆ. ಈ ಒಂದು ದೇವರ ಬಳಿಯಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡಿದಂಥ ಭಕ್ತರು ನಾವು